ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವಾಗ ಹೊರಗಡೆ ಹೋಗೋಣ. ಡ್ಯೂಟಿಯಿಂದ ಬರೋದು ಲೇಟಾಗೋಯ್ತು, ಸೊ ಹಾಗಾಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಯಾರನ್ನಿದ್ದಾರೆ ಅಲ್ಲಿ. ಇವಾಗ ಇಲ್ಲಿ ಬಂದು ಕುತ್ಕೊಂಡಿದ್ದೀನಿ ನಮ್ಮ ಮನೆ ಹಿಂದ್ಗಡೆ. ನಮ್ಮ ಫ್ರೆಂಡು ಮುಕುಂದ ಬರ್ತೀನಿ ಅಂತ ಹೇಳಿದ್ದಾನೆ, ನೋಡೋಣ ಬಂದರೆ ಏನು ಎತ್ತ ಅಂತ ವಿಚಾರಿಸೋಣ. ಅವನು ಡೈಲಿ ಫ್ಲಿಪ್ಕಾರ್ಟ್ ಡ್ಯೂಟಿಗೆ ಹೋಗ್ತಾ ಇದ್ದ, ಏನೋ ನೆನ್ನೆನೂ ರಜಾ ಹಾಕ್ಬಿಟ್ಟವನೆ, ಇವತ್ತು ರಜಾ ಹಾಕ್ಬಿಟ್ಟವನೆ, ಏನು ಅಂತ ಕೇಳೋಣ. ಅವನು ಕ್ಯಾಮ್ರಾಗೆ ಅವ್ನ ಮುಖ ತೋರ್ಸೋಕ್ಕೆ ಬೇಡ ಬೇಡ ಅಂತಾನೆ. ಏನು ಮಾಡೋದು, ಹಿಂಗಿದ್ರೆ ಕಂಟೆಂಟ್ ನನ್ನ ಮುಖ ನೋಡಿ ನಿಮಗೂ ಬೋರ್ ಆಗಿಬಿಡುತ್ತೆ. ಸೊ ನೋಡಿ, ಇವನನ್ನ ಬಂದ ಪಾಪ ಪುಣ್ಯಾತ್ಮನು. ಯಾರ್ಯಾರು ಅವ್ರೆ? ಎಲ್ಲರೂ ಅವ್ರೆ. ಅಜಿತ್ ಅವನ ಆಡ್ತಾವನ? ಅಜಿತ್ ಅವನ ಇನ್ನೂ ಆಡ್ತಾ ಇಲ್ಲ. ಮತ್ತೆ ಅಲ್ಲಿ ಆಡ್ತಾರೆ. ಈಗ ಎಷ್ಟು ಜನ ಇದ್ದಾರೆ ಇಲ್ಲಿ? ಕರೆಕ್ಟು 5 ಜನ ಅವ್ರು, ಕರೆಕ್ಟ್ 6 ಜನ ಅವ್ರು ಕರೆಕ್ಟ್. ನೀವು ಸ್ಕೂಲ್ಗಳಿಗೆ ಹೋಗಲ್ಲ? ಹೋಗಲ್ಲ. ಯಾಕೆ? ಸುಮ್ಮನೆ. ಸ್ಕೂಲ್ಗೆ ಯಾಕೆ ಹೋಗಲ್ಲ? ಇದು ಯಾವುದೋ ಗೇಮ್ ಆಡ್ಬಿಟ್ಟು ಇಂಟರ್ನ್ಯಾಷನಲ್ಗೆ ಹೋಗ್ಬಿಡ್ತೀರಿ ಅನ್ಕೊಂಬಿಟ್ಟಿದ್ದೀರಾ? ಇಲ್ಲ. ಮತ್ತೆ ಸ್ಕೂಲ್ಗೆ ಹೋಗ್ಬೇಕು ತಾನೆ ನೀವು? ಹಾಂ, ನೋಡ ಅವನು ಓದಿ 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 ಎಷ್ಟು ಬ್ರೈಟ್ ಸ್ಟೂಡೆಂಟ್ ಆಗ್ಬಿಟ್ಟು ಅವನು. ಅವನ ಹೆಸ್ರೇನು? ಆದಿತ್ಯ. ಅದೇ ಆಯ್ತು, ನಾನು ಹೋಗ್ಬೇಕು. ಎಲ್ಲಿಗೆ? ಅಲ್ಲಿ ಕಡಿಮೆನಲ್ಲಿ. ಇವಾಗ ಮತ್ತೆ ಅಲ್ಲಿ ಆಡಲ್ಲ? ಅಲ್ಲಿಂದ ಬರ್ತೀನಲ್ಲ. ಎಲ್ಲಿಂದ? ಪಂಚರ್ ಹಾಕ್ಸ್ಕೊಂಡ? ನೀವು ಹಾಕ್ಸ್ಕೊಂಬ ಹೋಗು. ನೋಡಿ, ಮೊನ್ನೆ ಇವನ್ ಬರ್ತ್ಡೇ ಫುಲ್ಲು ಗ್ರ್ಯಾಂಡ್ ಸೆಲೆಬ್ರೇಷನ್ ಆಗಿದೆ. ಆ ಹುಡುಗ ಬರ್ತಾ ಇದ್ದಾನೆ, ನೋಡೋಣ ಇರ್ರಿ. ನನ್ನ ಮಗ ಇಡೀ ಊರ್ಕೆಲ್ಲ ಊಟ ಹಾಕ್ಸ್ಬಿಟ್ಟವನೆ. ಏನೋ ಬರ್ತ್ಡೇ ಆ ರೇಂಜಿಗೆ ಸೆಲೆಬ್ರೇಟ್ ಮಾಡಿದ್ಯಾ? ನಾನು ಕೊಟ್ಟೆ ನಾವು ಗಿಫ್ಟು. ಹಾಂ, ಈ ಕಡೆ ಬಾ. ಹಾಂ, ಏನು ತೋರಿಸ್ಬೇಡ. ಯಾಕ? ಓಹೋ, ಆ ಒಂದು ವೀಡಿಯೋದಾಗ ಮಾತ್ರ ಬರ್ತೀಯ, ನನ್ನ ವೀಡಿಯೋದಾಗ ಬರಲ್ಲ? ಹಾಂ, ಅಂದ್ರಾಗ ಮಾತ್ರ ಹೇಳ್ತೀಯ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತೀಯ. ನಮಗೂ ಸ್ವಲ್ಪ ಸಪೋರ್ಟ್ ಮಾಡು. ಕಮೆಂಟ್ ಮಾಡಿ ಗೈಸ್, ಕಮೆಂಟ್, ಫಾಲೋ, ಸಬ್ಸ್ಕ್ರೈಬ್, ಶೇರ್. ಕುತ್ಕೋ ಬಾ. ಏನು ಮಾಡಿದ್ಬೇಕು ಇವಾಗ? ಮನೇಲಿ ಹೋಗ್ಬೇಕು. ಹಾಂ, ಮನೇಲಿ ಹೋಗ್ಬೇಕು. ಮನೇಲಿ ಹೋಗಿ ಏನು ಮಾಡ್ತೀಯ? ಕುತ್ಕೋ ಬಾರ, ಹೋಗಿ ಅಲ್ಲಿ. ಸರಿ ಹೋಗಿ ಊಟ ಮಾಡಿದ್ನಪ್ಪ. ನೋಡಿ, ಇವನೇ ಬಂದಿದ್ದು. ನಕ್ಕನ್ಲೇ ನಾನು ಇವನು ಹೋಗ್ತಾ ಇದ್ದೀವಿ ಅಲ್ಲಿ ಕ್ರಿಕೆಟ್ ಆಡಕ್ಕೆ. ಹಿಂಗೋಗಲೇ, ಹಂಗಲ್ಲಲ್ಲಿ ಇದಲ್ಲ, ಹಿಂಗ್ ಬಾ. ಈ ಊಟ ನೋಡಿ ಆಯ್ತು. ಇವನಿಗೆ ಶೇಮ್ ಅಲ್ಲಣ್ಣ ನೋಡಿ, ಕೈ ಹೆಂಗೆ ಎತ್ಕತ್ತ, ನೀವು ಮಗ ತೋರಿಸ್ಬಾರ್ದು ಅಂದ್ಬಿಟ್ಟು. ಏನೋ ಚಲೋ ಐತು. ಹೋಗ ಅಲ್ಲಿ ಹುಡುಗರು ಹಿಂದಿ ಹುಡುಗರು. ಬನ್ನಿ ಇವಾಗ ಗೇಮ್ ಮಾಡೋಣ. ಸೊ ಗೈಸ್, ಇವಾಗ ಇವ್ರ ಜೊತೆ ಕ್ರಿಕೆಟ್ ಆಡಕ್ಕೆ ಬಂದಿದ್ದೀನಿ. ಬನ್ನಿ. ಕುತ್ಕೊಂಡು ಮಾಡು, ನಿಂತ್ಕೊಂಡು ಎಷ್ಟೊತ್ತು ನಿಂತ್ಕೋತೀಯ? ಇಲ್ಲಿ ಕುತ್ಕ ಕಲ್ನಾಗ. ಅಲ್ಲಿ ನೋಡವನ ಉಳಿಯ ಮಚ್ಚ. ಅಲ್ಲಿ ಸೀದಾ ಇತ್ತು, ಪಳ್ಕೋದು ಮೂಫಿ. ಮಗನೇ ನಮ್ಮ ಮೈ ಮೇಲೆ ತೊಳ್ಬಿಟ್ಟು ಎಲ್ಲ ಕಡೆ ಹಂಗನ್ಬಿಟ್ಟು ಅವ್ನ ಪುಣ್ಯಕ್ಕೆ ಕೊಟ್ಟಿದ್ದ. ಹೊಡಿಯ ಮಚ್ಚ, ಸೂಪರ್ ಅಲ್ಲಿ ಕಳಿಸಿದ್ದೆ ಟಾಪ್ಕ. ಎತ್ತೋಯ್ತ ಬಾಲು.
ಇವಾಗ ಊಟ ಬಾರಲೇ ಸ್ಟ್ರೆಂತ್ ಬರ್ಬೇಕಂದ್ರೆ ಕೈ ಗುರ್ರೆ ಬಾರಲೇ ಅವನು ಇವಾಗ ಬಲ್ ಸ್ವಲ್ಪ ರೆಸ್ಟ್ ಓಡಾಡ್ಬಿಟ್ಟವನು ನಾವು 3 ಜನ ಹಾಕೋ ಎಸಿಬೋದಲ್ಲ ಅಲ್ಲಿಂದ ಎಸಿಬೇಕು ದೂರ ಇತ್ತು ಎಸಿ ನನ್ನ ಕಡೆ ನೋಡ್ತಾನೆ ಆ ಕಡೆ ಹಾಕ್ತಾನೆ ಅದೇ ಎಲ್ಲೆಲ್ಲೋ ನುಗ್ಬಿಡ್ತಾನಲ್ಲ ಇವನು ಚಿನ್ನೂ ಜಾಯ್ನ್ ಆಗ್ಬಿಟ್ಟವನೆ ಎಲ್ಲೋಡ್ದ ಚಪ್ಪಲ್ ಸೊ ಗೈಸ್ ಇಷ್ಟೊತ್ತು ಆಡಿ ಆಡಿ ಸುಸ್ತಾಗ್ಬಿಟ್ಟು ಎಲ್ಲರೂ ಮನೆಗೆ ಹೋಗ್ತವ್ರೆ ನೋಡಿ ಇವ್ನು ಬ್ಯಾಟ್ಗಳು ನಿಂತಿಕ್ತವನೆ. ಸೊ ಚಿನ್ನು ಮೋಸ ಆಡ್ಬಿಟ್ಟು ಹೋಗ್ಬಿಟ್ಟ ಅಲ್ಲಿ ಆಟ ಕೊಡ್ದಿರ ನನ್ನ ಮಗ ಮೋಸ ಆಡ್ಬಿಟ್ಟು ಹೋಗ್ಬಿಟ್ಟ. ನನ್ನ ಚಪ್ಪಲಿ ಬೇರೆ ಸಿಗ್ತಾ ಇಲ್ಲ, ಚಪ್ಪಲಿ ಸಿಕ್ಕಿದ್ರೆ ಹಾಕೊಂಡು ಮನೆಗೆ ಹೋಗೋಣ ಅಂತ ನೋಡ್ತಾ ಇದ್ದೀನಿ. ನೋಡಲ್ಲಿ ಚಪ್ಪಲಿ ಎಲ್ಲ ಐತೆ ನಾನಿಲ್ಲಿ. ಸೊ ಗೈಸ್ ನಾನಿಲ್ಲಿ ಅವಾಗಿಂದ ಇಷ್ಟಲ್ಲಿ ಹುಡುಕ್ತಾ ಇದ್ದೀನಿ ನನ್ನ ಚಪ್ಪಲಿ ಎಲ್ಲಿ ಅಂತ. ಚಿನ್ನು ನೋಡಿದ್ರೆ ಅವನು ನನ್ನ ಚಪ್ಪಲಿ ಹಾಕ್ಕೊಂಡು ಹೋಗ್ಬಿಟ್ಟವನೆ. ಬನ್ನಿ ಇವಾಗ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ನಾನು ಚಪ್ಪಲಿ ಇಸ್ಕೊಂಡು ಮನೆಗೆ ಹೋಗೋಣ. ಅಯ್ಯಪ್ಪ. ಸೊ ಗೈಸ್ ಇವಾಗ ಸ್ವಲ್ಪ ಮಗ ತೊಳ್ಕೊಂಡು ಮನೆಗೆ ಬಂದಿದ್ದೀನಿ. ಏನಾದರೂ ತಿನ್ನೋಣ ಅಂತ ಏನು ಮಾಡಿದ್ದಾರೆ ನೋಡೋಣ ಬನ್ನಿ. ಸಿಕ್ಕಾಪಟ್ಟೆ ಓಡಾಡಿಸ್ಬಿಟ್ರು ನನ್ನ. ಅಯ್ಯಪ್ಪ. ಸೊ ಗೈಸ್ ಇವಾಗ ಮನೇಲಿ ಊಟ ಗೀಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಇವಾಗ ನಾನು ಹೋಗ್ತಾ ಇದ್ದೀನಿ ಜಿಮ್ಗೆ. ಬನ್ನಿ ಜಿಮ್ಗೆ ಹೋಗೋಣ, ಆಲ್ರೆಡಿ ಲೇಟಾಗಿದೆ. ಸೊ ಗೈಸ್ ಇವಾಗ ಜಿಮ್ ಮಾಡ್ಕೊಂಬಂದು ಇಲ್ಲಿ ಕುತ್ಕೊಂಡಿದ್ದೀನಿ. ಅವನು ಅಲ್ಲಿ ಕ್ರಿಕೆಟ್ ಆಡೋಕ್ಕೆ ಹೋಗ್ಬಿಡ್ತಾ ಇದ್ದೆ. ಅವನು ಮುಖಂಡು ನಾನು ಫೋನ್ ಮಾಡಿ ನಾನು ಕ್ರಿಕೆಟ್ ಆಡೋಕ್ಕೆ ಬರ್ತೀನಿ ಅಂದ. ಸೊ ಅವನಿಗೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ನು ಬಂದಮೇಲೆ ಇಬ್ಬರು ಅಲ್ಲೋಗಿ ಆವಾಗಲೇ ಆಡ್ತಿದ್ರು ಗೊತ್ತಾ, ಆಟ ಆಡೋಕ್ಕೆ ಆಲ್ರೆಡಿ ಹುಡುಗರೆಲ್ಲ ಗ್ರೌಂಡಲ್ಲಿ ಅವರಂತೆ. ನಾವು ಇವಾಗ ಅಲ್ಲಿಗೆ ಹೋಗೋಣ, ಬಂದು ಬರೋವರೆಗೂ ವೆಯ್ಟ್ ಮಾಡಿ. ಸೊ ಗೈಸ್ ಅವನು ಇನ್ನೂ ಬರೋದು ಲೇಟ್ ಆಗಿರುತ್ತೆ, ನೀನು ಹೋಗಿರು ಅಂದ. ನಾನು ಬಂದಿದ್ದೀನಿ ನೋಡಿ, ಆಲ್ರೆಡಿ ಆಡ್ತಾ ಇದ್ದಾರೆ ಹುಡುಗರು. ಇನ್ನು ಬಟ್ಟೆ ಬಿಚ್ಕೊಂಡು ನಿಂತ್ಕೊಬಿಟ್ಟವನೆ, ಯಾಕಂದರೆ ಬೆವ್ರು ಹಂಗೆ ಕಿತ್ತಾಕಿರ್ತಾರೆ ಇವರು, ಅದಕ್ಕೆ. ಎಲ್ಲಾಕ್ ದೊಣ್ಣೆನಾ? ಹಾಂ ಓ ಕ್ರಿಕೆಟ್ ಆಡಿದಾಯ್ತು ನೋಡು, ಸುಸ್ತಾಗ್ಬಿಟ್ಟವನು ಇವತ್ತು. ನಂದೇನು ಹಾಕ್ಲಿ ಬೇಡ. ಓ ಬನ್ನಿ ಇವಾಗ ಹೋಗೋಣ. ಹೊಡೆದಿರೋದು ನಾನು ಹಾಕ್ತೀನಿ ಪೇಸು ಮಿನಿ ವ್ಲಾಗ್ ಅದು. ಆ ಬರೇ 30 ಜನ 40 ಜನ ಗಂಟೆ ನೋಡ್ತಾರೆ. ಆ ಬರೇ ತೋರಿಸ್ಬಿಟ್ಟು ಹಾಕ್ಬಿಡ್ತೀಯಾ? 600 ಇಲ್ಲ 1000 ಇಲ್ಲ 2000 ಜನ ಅದು ನೋಡ್ತಾರೆ. ನಿನ್ನಾಗಲ್ಲ ಬೇಡಲ್ಲ, ಹಂಗೆ ಮಾಡ್ಬಿಡಲ್ಲ ಅಪ್ಪ. ನೋಡಿ ಇಷ್ಟೊತ್ತು ಇಲ್ಲೇ ಕುಂತ್ಕೊಂಡಿದ್ವಿ. ಇವಾಗ ರಿಕೇಶನ್ ಬಂದ್ಬಿಟ್ಟವನೆ, ತಮ್ಮನ ಹೋಗ್ಬಿಟ್ಟವನೆ, ಅಣ್ಣನ ಬಂದವನೆ. ನೋಡಿ ದೊಡ್ಡ ಹಣ್ಣು ಡೊನಾಲ್ಡ್ ಟ್ರಂಪ್ ಫೇಮಸ್ ಆಗ್ಬಿಟ್ಟಿದೆ ಒಟ್ಟಿಗೆ ದೌರ್ಜನ್ಯ ಅಂತ. ಸಿನಾ ಅಲ್ಲ ಜೊತೆ ಏನು ಹೇಳ್ತೀಯ? ತಿನ್ನಕ ಗೋಬಿ ಮಂಚೂರಿ ಪಲಾವು ದುಡ್ಡುಗಳು 60-80 ಸಾವಿರ ದುಡ್ಡು. ನೀನು ಅವನ ಅಮ್ಮನ ಮಾತು ಹೇಳಿ 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 ಕಂಪ್ನಿಯಿಂದ ಕೆಲ್ಸಕ್ಕೆ ತೆಗಿತೀನಿ ಅಂತವ್ರು ನನ್ನ. ಅವರು ಕಂಪ್ನಿಯವರು ಇವ್ನಿಗೆ ಹೆಂಗೆ ನಾವು 60-70 ಸಾವಿರ ಕೊಡ್ತಾ ಇದೀವಿ ಅಂತ ಅವರೇ ಶಾಕ್ ಆತವ್ರೆ. ಅದಕ್ಕೆ ಯಾರು ನೋಡಿಬೇಕಾ? ಯಾವುದೋ ಒಂದು ಡೀಲ್ ಇಟ್ಕೊ ಬಂದವನೇ, 1.5 ಕೋಟಿ ರೂಪಾಯಿದು. ಚಿನ್ನು ಡೀಲಿಂಗ್ ವಿತ್ 1.5 CR. ಮತ್ತೆ ರೆಡಿನಾ? ತೋರಿಸಿಲ್ಲ ಬಿಡು ನೀನು. ಹ್ಞೂ ಅನ್ನೋ ಅಷ್ಟೇ ಸಾಕು. ಅವನು ಹಂಗೆ ಇರೋದು, ಇವನು ಅಷ್ಟೇ, ಅವ್ರ ತಮ್ಮನೂ ಅಷ್ಟೇ. ಏನನ್ನು ಹೇಳಂದ್ರೆ ಹಂಗನ್ನೋದು. ಏನು ಕಿತಾಪುರಿ ನನ್ನ ಮಕ್ಕಳಪ್ಪ. ಭಾಷ ಯಾಕೆ ಈ ರೇಂಜ್ ಕೆಲಸ ಮಾಡ್ತಾ ಇದೀವಿ ಇವತ್ತು? ಅರ್ಧಾಗೆ ಹಾಕ್ಬಿಡ್ತೀನಿ ನಾನು, ಹೇಳ್ತಾ ಇದ್ದೀನಿ. ಕೆಲಸ ಮಾಡ್ತಾ ಇದ್ದೀನಿ ಅಂತ. ಅಯ್ಯೋ ಸರಿ ಮಚ್ಚ, ಎಲ್ಕೋತೀಯ? ಬರಲೇ ನೀನ್ ಸುಮ್ನೆ ಇರ. ಇವನ್ ಯಾವ್ದಲೇ
ಇವನ ಬರ್ತೀನಿ ರಾಮಕ್. ಸೊ ಗೈಸ್ ಇವಾಗ ಮನೆಗೆ ಬಂದಿದ್ದೀನಿ, ಬನ್ನಿ. ಕತ್ಲಾಗ ಹೋಗಿದಲ್ಲ, ಏನು ಮಾಡಿದ್ದಾರೆ ಅಡುಗೆ ನೋಡೋಣ. ಅಮ್ಮ ಯಾರಿಗೆ ಗೆಣಸ ಇವಾಗ ಬೇಡ, ಇವಾಗ ಹಂಗೆ ಇರಲಿ, ಬೆಳಗ್ಗೆ ಎದ್ದು ತಿನ್ನಲ್ಲ ಅವಾಗ ತಿಂತೀನಿ. ಹಾಂ ಸರಿ. ಇನ್ನು ಅಡುಗೆ ಏನು ಮಾಡಿಲ್ಲ? ಸರಿ ಸರಿ ಆಯ್ತು, ಓಕೆ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾಕೆ ಗೊತ್ತಾ, ಇವಾಗ ನನಗೆ ಸ್ವಲ್ಪ ಶೆಡ್ಯೂಲ್ ಇದೆ, ಸ್ವಲ್ಪ ಅದನ್ನು ಮಾತಾಡ್ಕೊಂಡು ಆಮೇಲೆ ಊಟ ಮಾಡಿ ಮಲಗ್ತೀನಿ. ಓಕೆನಾ? ಬಾಯ್ ಬಾಯ್.